ಎಲ್ಲಿ ಹೋಗನ್ರಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಎಲ್ಲ ಜುರಾಸಿಕ್ ಪಾರ್ಕ್ ಈಗ ನೋಡಿ ಫ್ರೆಂಡ್ಸ್ ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಫಿಶ್ ಅಕ್ವೇರಿಯಂ ಟ್ಯಾಂಕ್ ನೋಡಕ್ ಹೊಂಟಿವ್ರಿ ಈಗ ನೋಡಿ ಹಸ್ಬೆಂಡ್ ಫುಲ್ ಜೋಕ್ ಮಾಡ್ತಾರ್ರಿ ಎಲ್ಲ ಖುಷಿಯಾಗಿ ಕಾಮಿಡಿಲಿಂದ ಇದ್ರೆ ನಮಗೂ ಒಂಥರ ಖುಷಿ ಆಗುತ್ತಾ ಇದೇ ಥರ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಹಿಂಗೆ ಖುಷಿಯಾಗಿರ್ರಿ ಏನೂ ಕೆಟ್ಟದ್ದು ನೆನಪಾಗಲ್ಲ ಈ ಥರ ನಾವು ಖುಷಿಯಾಗಿದ್ರೆ ಎಲ್ಲರೂ ಮಕ್ಕಳು ನಾವು ಎಲ್ಲರೂ ಖುಷಿಯಾಗಿರ್ತೀವಿ ಹಾಗಾಗಿ ನಾವು ಏನು ಮಾತಾಡೀವಿ ನ್ಯಾಚುರಲ್ ಆಗಿ ನಾನು ಎಲ್ಲ ಶೇರ್ ಮಾಡ್ಕೊಂಡೀನಿ ಈ ಥರ ನೋಡಿದರೆ ನಿಮಗೂ ಖುಷಿ ಆಗುತ್ತಾ ಒಂದು ಮೆಸೇಜ್ ರೀ ಎಲ್ಲರಿಗೂ ಇದೇ ಥರ ಹ್ಯಾಪಿಯಾಗಿ ಇದ್ದರೆ ಫ್ಯಾಮ್ಲಿ ಒಳಗೆ ಎಲ್ಲ ಖುಷಿಯಾಗಿರ್ತಾ ಎಲ್ಲ ಟೆನ್ಷನು ಎಲ್ಲ ಹೋಗ್ಬಿಡ್ತ್ರಿ ಈ ಥರ ನೋಡಿದರೆ ನಿಮಗೂ ನಗು ಬಂದಿರ್ಬೋದು ನಗು ಬಂದರೆ ನನಗೆ ಕಾಮೆಂಟ್ನಾಗ ಹೇಳಿ ಯಾಕಂದರೆ ನಾನು ಏನೋ ಈಗ ನೋಡಿ ಫ್ರೆಂಡ್ಸ್ ಮಗಳು ಇದು ಅರ್ತ್ ಡಿಸೈನ್ ಡ್ರಾಯಿಂಗ್ ಹೇಳಿದರು ಹಾಗಾಗಿ ಈ ಥರ ನಾನು ಎಲ್ಲ ಅರ್ಧ ಆಗಿತ್ತು ಮಗಳು ಬಿಟ್ಟು ಹೋಗಿಬಿಟ್ಟಿದ್ಲು ಸ್ಕೂಲ್ಗೆ ಹೋಗೋಕೆ ಅಳ್ತಾ ಇದ್ಲು ನಾನೆಲ್ಲ ಕಂಪ್ಲೀಟ್ ಮಾಡಿ ತೊಗೊಂಬರ್ತೀನಿ ಹೋಗು ಅಂಥೇಳಿ ಮಕ್ಳು ಕಳ್ಸೀನಿ ರೀ ಫ್ರೆಂಡ್ಸ್ ಈಗ ಈ ಥರ ನಾನು ಡ್ರಾಯಿಂಗ್ ಮಾಡೀನಿ ಈಗ ಡ್ರಾಯಿಂಗ್ ಮಾಡೋಕ್ಕೆ ನನಗೂ ಇಷ್ಟ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾನು ಡ್ರಾಯಿಂಗ್ ಮಾಡಿ ಈ ಥರ ಕವರ್ನಾಗ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಟೈಮ್ ಆಗಿಬಿಟ್ಟಿತ್ತು ಈಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ನಾನು ರೆಡಿ ಮಾಡಬೇಕು ಈಗ ಚಿತ್ರಾನ್ನ ಮಾಡೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಯಿತು ಈಗ ಟಿಫಿನ್ ಬಾಕ್ಸ್ ರೆಡಿ ಮಾಡೀನಿ ಹಪ್ಪಳ ಫ್ರೈ ಮಾಡೀನಿ ಬಾಳೆಹಣ್ಣು ಮತ್ತು ಚಿತ್ರಾನ್ನ ಇಬ್ಬರು ಮಕ್ಕಳಿಗೆ ಅದೇ ಟಿಫಿನ್ ನೋಡಿರಿ ಫ್ರೆಂಡ್ಸ್ ರೆಡಿಯಾಗಿದೆ ಈಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡಿದ್ದಿಲ್ಲಲ್ಲ ಹಾಗೆ ಬಿಟ್ಟು ಹೋಗಿದ್ರು ಅದು ಕೊಟ್ಟು ಮತ್ತು ಟಿಫಿನನ್ನು ಕೊಡಬೇಕು ಅದನ್ನು ಮರೆತು ಹೋಗ್ಯಾರ ಇವತ್ತು ಜಲ್ದಿ ಒಳಗೆ ಮರ್ತು ಹೋಗ್ಬಿಟ್ಟಾರಿ ಹಾಗಾಗಿ ಈಗೆಲ್ಲ ಕೊಟ್ಟು ಬರಬೇಕು ನೋಡಿ ಫ್ರೆಂಡ್ಸ್ ಬಂದಿಂದ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಟಿಫಿನ್ ತೊಗೊಂಬಂದಿಂದ ಮಗಳಿಗೆ ನಾಷ್ಟ ಮಾಡಿನ ಹೋಗಿದ್ರೆ ಆಯ್ತು ಅಂತ ಹೇಳಿ ನಾಷ್ಟ ಮಾಡ್ಸಾಕತ್ತೀನಿ ರೀ ಮಗಳಿಗೆ ಈಗ ನೋಡಿ ಫ್ರೆಂಡ್ಸ್ ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಫಿಶ್ ಅಕ್ವೇರಿಯಂ ಟ್ಯಾಂಕ್ ನೋಡಕ್ ಹೊಂಟಿವ್ರಿ ಈಗ ನೋಡಿ ಬಂದ್ರೇನ್ರಿ ಈಗ ಬಂದಿನ್ರಿ ಜಾನು ನಿಮ್ಮ ಮಮ್ಮಿ ಕರ್ಕೊಂಬ ಆಯ್ತು ನೋಡ್ರಿ ರೆಡಿ ಆಗಿನ್ ಹೋಗೋಣ ನೋಡ್ರಿ ಏನ ಫ್ರೆಂಡ್ಸ್ ಕೇಳ್ರಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳೇ ಇಲ್ಲ ನೀವೇ ಹೇಳ್ಬೇಕು ಫ್ರೆಂಡ್ಸಿಗೆ ಮೇಡಮ್ ನಾವು ಈಗ ನೋಡಿ ಫ್ರೆಂಡ್ಸ್ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಫಿಶ್ ಅಕ್ವೇರಿಯಂ ಟನಲ್ಗೆ ಹೋಗ್ಯಾಕತ್ತೀರಿ ನೋಡ್ರಿ ಫ್ರೆಂಡ್ಸ್ ಹೋಗೋಣ ನೋಡ್ರಿ ಅಲ್ಲಿ ಹೋಗಿಂದ ನಿಮ್ಗೆ ಇವತ್ತಿನ ಬ್ಲಾಗ್ ಅಲ್ಲಿಂದ ಸಿಗುತ್ತಾ ಬರ್ರಿ ಫ್ರೆಂಡ್ಸ್ ನೋಮನ್ ಈಗ ನೋಡಿ ಫ್ರೆಂಡ್ಸ್ ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿಂದ ನಾನು ಏನಿದೆ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿನಿ ಫ್ರೆಂಡ್ಸ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿಂದ ನೋಡ್ರಿ ನಾನು ನೋಡಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ನಾವು ಫಿಶ್ ಅಕ್ವೇರಿಯಂ ಟನಲ್ಗೆ ನೋಡೋಕಂತ ಹೇಳಿ ಬಂದ್ವಿ ಇಲ್ಲೇ ಭಾಳ ಅಂದರೆ ಭಾಳ ನಮಗೆ ಬಂದು ಖುಷಿ ಆಯಿತು ಈಗ ಪಾರ್ಕಿಂಗ್ ಅಂಥೇಳಿ ಹಸ್ಬೆಂಡ್ ಬೈಕ್ ಬಿಡಕ್ಕೆ ಹೋದ್ರು ಆ ಕಡೆ ಸೈಡ್ ಇವತ್ತು ಮಳೆ ಬಂದುಬಿಟ್ಟಿತ್ತು ಇವತ್ತು ಯಾಕಾರ ಬಂದೀವಿ ಅಂದಂಗೆ ಆಯ್ತು ಮಗನಿಗೆ ಭಾಳ ಮೈಂಡ್ ಅಪ್ಸೆಟ್ ಆಗಿಬಿಡ್ತು ನಾನು ಮಕ್ಕಳಿಗೆ ಇಷ್ಟು ಮಳೆ ಒಳಗೆ ಕರ್ಕೊಂಬಂದ್ರಿ ಅಂತ ಹೇಳಿದಕ್ಕೆ ನೋಮಾಂತ ಸ್ವಲ್ಪ ಮೈಂಡ್ ಅಪ್ಸೆಟ್ ಮಾಡ್ಕೊಂಬಿಟ್ಟ ಈಗ ನೋಡಿ ಫ್ರೆಂಡ್ಸ್ ನೀರು ಎಷ್ಟು ನಿಂತ್ಕೊಂಡಿದೆ ನೀರೊಳಗೆ ಈಗ ನಾವು ಹೋಗ್ಬೇಕಂದ್ರೆ ಒಂಥರ ನಮಗೆ ಬೇಜಾರಾಗಿಬಿಟ್ಟಿತ್ತು ಬೇಜಾರೂ ಆಗಿತ್ತು ಮತ್ತು ಒಂಥರ ಖುಷಿನೂ ಆಯಿತು ಈ ಥರ ನೀರಿನಾಗ ನಾವು ಯಾವಾಗ ಬರಬೇಕು ಅಂಥೇಳಿ ಒಂಥರ ಚಲೋನ ಆಯ್ತು ನನಗೆ ಖುಷಿ ಆಯಿತು ಈಗ ನೋಡಿ ಫ್ರೆಂಡ್ಸ್ ಇದು ಫಿಶ್ ಟನಲ್ ರೀ ಇದು ನೋಡಿ ನನಗೆ ಖುಷಿ ಆಯಿತು ಭಾಳ ವೆರೈಟಿ ಫಿಶ್ ಇದು ಮಕ್ಕಳಂತೂ ನೋಡಿ ಫುಲ್ ಖುಷಿ ಆದರು ನನಗೂ ಮಕ್ಕಳು ಖುಷಿ ಆದರೆ ನಾನು ಖುಷಿ ಆದಂಗೆ ಈಗ ನಮಗೋಸ್ಕರ ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಬರಬೇಕು ಇದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು ಎಷ್ಟು ಈಗ ನೋಡಿ ಫ್ರೆಂಡ್ಸು ಭಾಳ ಅಂದರೆ ಭಾಳ ಚಿಕ್ಕದು ಮತ್ತು ಭಾಳ ಅಂದರೆ ಭಾಳ ದೊಡ್ಡದು ಫಿಶಸ್ ಭಾಳ ಇದ್ದವು ನನಗೆ ನೋಡಿ ಕಂತ್ರ ಭಾಳ ಖುಷಿ ಆಯಿತು ಈಗ ಭಾಳ ಜನ ಏನಷ್ಟು ಬಂದಿದ್ದಿಲ್ಲ ಯಾಕಂದರೆ ಬಂದಿದ್ದು ಒಂದು ವೀಕ್ ಆಯ್ತು ರೀ ಇದು ನಾವು ಬರ್ಬೇಕಂದ್ರೆ ಆಗಲಿಲ್ಲ ಇವತ್ತು ಹಸ್ಬೆಂಡ್ ಸ್ವಲ್ಪ ಜಲ್ದಿ ಬಂದಿದ್ದರು
ಡ್ಯೂಟಿಲಿಂದ ಬಂದಿಂದ ಸ್ವಲ್ಪ ಹೋಗೋಣ ನಡ್ರಿ ಅಂಥೇಳಿ ನಾವು ಕರ್ಕೊಂಬಂದಿದ್ವಿ. ಅಂದರೆ ಇವತ್ತು ನಾವು ಬರಬಾರ್ದಿತ್ತು, ಯಾಕಂದರೆ ಮಳೆ ಬಂದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಯಾರು ಜಾಸ್ತಿ ಜನ ಇವತ್ತು ಇದ್ದಿಲ್ಲ, ಸ್ವಲ್ಪ ಪಬ್ಲಿಕ್ ಕಡಿಮೆ ಇತ್ತು. ಆದ್ರೆ ನಮಗೂ ಚಲೋ ಆಯಿತು ಒಂಥರ, ಯಾಕಂದರೆ ಎಂಜಾಯ್ಮೆಂಟ್ ಆಗಿಲ್ಲ, ಯಾಕಂದರೆ ಅದು ಎಕ್ಸಿಬಿಷನ್ನು ಬಂದಿತ್ತಲ್ಲ. ಹಾಗಾಗಿ ಅವ್ರಿಗೆ ಜೂಲಾಸ್ ಅದು ಏನೋ ಆಡೋಕೆ ಅವ್ರಿಗೆ ಇದು ಆಗಲಿಲ್ಲ. ಜಾಸ್ತಿ ಪಬ್ಲಿಕ್ ಇದ್ದರೆ ಅವರು ಸ್ಟಾರ್ಟ್ ಮಾಡ್ತಾರಂತೆ, ಇಲ್ಲಾಂದ್ರೆ ಇಲ್ಲ. ಈಗ ನೋಡಿ ಫ್ರೆಂಡ್ಸ್, ಮಗಳು ಫಿಶ್ ನೋಡು ಮಮ್ಮಿ ಅಂಥೇಳಿ ನನಗೂ ತೋರ್ಸಕತ್ತ. ನಾನು ನೋಡಿ ಖುಷಿ ಆದ್ವಿ. ಈ ಥರ ನಾವು ಮಕ್ಕಳು ಕರ್ಕೊಂಬಂದು ಈ ಥರ ಖುಷಿಯಾಗಿ ಬರ್ಬೇಕಂದ್ರೆ ಒಂದು ಈ ಥರ ನ್ಯಾಚುರಲ್ ಆಗಿ ನೋಡ್ಬೇಕಂದ್ರೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಮಕ್ಕಳು ನೋಡಿ ಭಾಳ ಖುಷಿ ಆದರು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಇದಾವೆ ಫಿಶ್. ನೋಡುವೆ ನನಗೆ ಭಾಳ ಫಿಶ್ಗಂದ್ರೆ ನೋಡ್ಬೇಕಂದ್ರೆ ನನಗೆ ಭಾಳ ಖುಷಿ ರೀ. ಇಲ್ಲ ನೋಡ್ರಿ ಎಷ್ಟು ಚಿಕ್ಕದಾಗಿ ಎಷ್ಟು ವೆರೈಟಿ ಫಿಶಸ್ ಇದಾವೆ ನೋಡ್ಬೋದು ನೀವು. ಇದು ಹೆಸರು ನನಗೆ ಗೊತ್ತಿಲ್ಲ, ಇದು ಯಾವ ಫಿಶ್ ಹೆಸರು ಯಾವುದಿದೆ ಅಂತ ನನಗಂತೂ ಗೊತ್ತಿಲ್ಲ. ಅಂದರೆ ನಿಮ್ಗೆ ಗೊತ್ತಿದ್ದರೆ ನೀವು ಕಾಮೆಂಟ್ನಾಗ ಹೇಳಿ. ಈಗ ನೋಡಿ ಫ್ರೆಂಡ್ಸ್, ಇದು ಮಗಳು ನೋಡ್ರಿ ಖುಷಿಯಾಗಿ ಹೋಗ್ತಾ ಇದ್ದಾಳೆ. ಭಾಳ ಹ್ಯಾಪಿ ಆದರು ಮಕ್ಕಳು. ಎಲ್ಲರೂ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕರ್ಕೊಂಬಂದಿದ್ರು. ಅಂದರೆ 2 ಡೇಸಿಂದ ಭಾಳ ರಶ್ ಇತ್ತಂತೆ, ಹಾಗಾಗಿ ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಮಳೆ ಬಂದಿತ್ತಲ್ಲ, ಹಾಗಾಗಿ ನಾವು ಇವತ್ತು ಬರಬಾರ್ದಿತ್ತು. ಬಂದಿಂದ ಒಂಥರ ಆಯ್ತು ರೀ. ಇವತ್ತು ಅದಕ್ಕೆ ಬಂದೀವಿ, ನಾಳೆ ಬರಬೇಕಿತ್ತು. ಯಾಕಂದರೆ ಫುಲ್ ಮಳೆ ಐತಲ್ಲ, ಒಂಥರ ರಜ್ಜು ಆಗಿಬಿಟ್ಟಿತ್ತು ಎಲ್ಲ ಒಳಗೆ. ಅಂದ್ರೂ ಇದು ಟೆನಲ್ ಒಳಗೇನೋ ಅಷ್ಟು ನೀರು ಬಂದಿದ್ದಿಲ್ಲ. ಹೊರಗಡೆ ಸ್ವಲ್ಪ ಹೊರಗೆ ಸೈಡ್ ನೀರು ಭಾಳ ಇದ್ದು ರೀ ಫ್ರೆಂಡ್ಸ್. ಇದು ಎಲ್ಲ ನೋಡಿ ನಮಗೂ ಖುಷಿ ಆಯಿತು. ನಿಮ್ಗೆ ಖುಷಿ ಆಯಿತು ಏನಿಲ್ಲ ಅಂಥೇಳಿ ನನಗೆ ಕಾಮೆಂಟ್ನಾಗ ಹೇಳಿ. ಈಗ ನೋಡಿ ಫ್ರೆಂಡ್ಸ್, ಇದು ಹೊರಗಡೆ ರೀ ಇದು. ಮತ್ತು ಇದು ದೊಡ್ಡ ಇದು ರೀ ಫ್ರೆಂಡ್ಸ್, ಇದು ವೀಲ್, ಇದು ಜೂಲರಿ ಇದು. ಈಗ ಕೆಳಗೆ ನಾವು ಬಂದ್ವಿ. ಬಂದಿಂದ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇದು ಮಕ್ಕಳಿಗೆ ಟೇಷ್ನರಿ ಸಾಮಾನು ಮತ್ತು ಭಾಳ ಅಂದರೆ ಭಾಳ ಶಾಪ್ಸ್ ಬಂದಿದ್ದು. ಬ್ಯಾಗ್ ಭಾಳ ಅಂದರೆ ಭಾಳ ವೆರೈಟಿ ಇದ್ದು. ಹಾಗಾಗಿ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಏನು ಶಾಪಿಂಗ್ ಮಾಡ್ತೀವಿ ನೋಡೋಣ. ಮಕ್ಕಳಿಗಂತೂ ಅದು ಇದು ಕೇಳ್ತಾಯಿದ್ರು. ಮತ್ತು ಮಗಳಿಗೆ ಬ್ಯಾಗ್ ಇಷ್ಟ, ಸಣ್ಣ ಪರ್ಸ್, ಮತ್ತು ಆಕಿಗೆ ಡಾಲ್ ಅದು ಇದು ಇಷ್ಟ ಆಗುತ್ತಾ. ಅವರು ಮಕ್ಕಳಿಗೆ ಇಷ್ಟಪಟ್ಟಿದ್ದು ನಾವು ಕೊಡಿಸಿದ್ರೆ ಅವರು ಖುಷಿ ಆಗ್ತಾರೆ, ಕೊಡಿಸಿಲ್ಲ ಅಂದರೆ ಒಟ್ಟ ಮಾತು ಕೇಳೋಂಗಿಲ್ಲ. ಈಗ ನಾನು ಬರ್ತಾಯಿದ್ದೀನಿ, ಈಗೆಲ್ಲ ನೋಡಬೇಕು ನನಗೇನು ಖುಷಿ ಆಗುತ್ತಾ, ಏನು ನನಗೆ ಇಷ್ಟ ಆಗುತ್ತಾ ನೋಡೋಣ ರೀ ಫ್ರೆಂಡ್ಸ್. ಮಗಳಿಗೆ ಇದು ಫಿಶ್ ಥರನ ಒಂಥರ ಬಾಲ್ ಇತ್ತು ರೀ, ಆಕಿ ಅದು ನೋಡ್ತಾ ಇದ್ಲು. ಮತ್ತು ಡಾಲ್ ನೋಡ್ರಿ ಎಷ್ಟು ಸಣ್ಣ ಕ್ಯೂಟಾಗಿ ಕೀ ಚೈನ್ ಇದಾವೆ. ಮತ್ತು ಪಿಕಲ್ ರೀ, ಇದು ಉಪ್ಪಿನಕಾಯಿ, ಖಾರ ಮತ್ತು ಎಲ್ಲ ಚೂಡ, ಒಂಥರ ವೆರೈಟಿ ಪಿಕಲ್ಸ್ ರೀ ಇದು. ಅಂದರೆ ನಾವು ತೊಗೊಂಡಿಲ್ಲ ಫ್ರೆಂಡ್ಸ್, ಇದು ನಾ ಮನೆಗೆ ಮಾಡಿ ಇಟ್ಟಿರ್ತೀನಿ. ಹಾಗಾಗಿ ಹೊರಗೆ ಸೈಡ್ ನಾನು ಪಿಕಲ್ ಜಾಸ್ತಿ ತೊಗೊಂಡಂಗಿಲ್ಲ. ಈಗ ಉಂಗುರ ನೋಡ್ತಾ ಇದ್ದೀವಿ, ಎಷ್ಟು ವೆರೈಟಿ ಇದಾವೆ ನೋಡ್ರಿ ಫ್ರೆಂಡ್ಸ್. ಈ ಥರ ಬಿಜಾಪುರ್ನಲ್ಲಿ ಯಾರು ನೋಡ್ತಾ ಇದ್ದಾರೆ ನಂದು ಚಾನಲ್, ಇಲ್ಲಿ ಬಂದು ನೋಡ್ಬೋದು. ಭಾಳ ಖುಷಿ ಆಗುತ್ತೆ, ನಮಗೂ ಖುಷಿ ಆಯಿತು. ಮತ್ತು ಎಲ್ಲ ರೀಸ್ನೇಬಲ್ ಪ್ರೈಸ್ ಇತ್ತು, ಹಾಗಾಗಿ ನಮಗೂ ಖುಷಿ ಆಯಿತು. ಮತ್ತು ಇದರ ನೋಡಿನ ಖುಷಿ ಆಯಿತು. ಭಾಳ ವೆರೈಟಿ ಇದು ನೋಡಿರಿ ಫ್ರೆಂಡ್ಸ್, ಎಷ್ಟು ಗುಲಾಬಿ ಹೂವು, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿದ್ದಾವೆ. ಮಕ್ಕಳಿಗೆ ಈ ಥರ ನೋಡೋಕ್ಕಂದ್ರೆ ಭಾಳ ಖುಷಿ ಆಗುತ್ತೆ. ಮಗಳು ಹೇರ್ ಬ್ಯಾಂಡ್ ನೋಡಿದ್ಲು, ಹೇರ್ ಬ್ಯಾಂಡ್ ತೊಗೊಂಡ್ಲು. ಮತ್ತೇನು ತೊಗೊತಾರ ನೋಡೋಣ್ರಿ ಮಕ್ಕಳು. ಇದು ನೋಡ್ರಿ ಕೊಂಬು, ನನಗಿದು ಇಷ್ಟ ಆಯಿತು. ಇದು ಒಂದು ತೊಗೊಂಡಿನಿ ನಾನು. ಅಂದರೆ ಈ ಕಲರ್ ತೊಗೊಂಡಿಲ್ಲ, ಬೇರೆ ಕಲರ್ ತೊಗೊಂಡಿನಿ. ಈಗ ಕಪ್ಸ್ ಅದು ಇದು ಏನು ನಾನು ತೊಗೊಂಡಿಲ್ಲ ರೀ ಫ್ರೆಂಡ್ಸ್. ಇದು ಕ್ರೋಕರಿ ಏನು ತೊಗೊಂಡಿಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಜಾಸ್ತಿ ಇದಾವೆ ಇದು ಎಲ್ಲ. ಸುಮ್ಮನೆ ಹಾಗೆ ನೋಡಿ ಜಸ್ಟ್ ಬೇರೆದು ಏನು ಬೇಕಿತ್ತು ಅದು ತೊಗೊಂಡು ನಾವು ಈ ಕಡೆ ಸೈಡ್ ಬಂದ್ವಿ. ಇದು ಪ್ಲೇಟ್ಸ್ ಎಲ್ಲ ಇದು ಕಡಾಯಿ ನನಗೆ ಇಷ್ಟ ಆದು ರೀ, ಇದು ಭಾಳ ನೋಡ್ಬೋದು. ನಿಮ್ಗೆ ತೋರಿಸ್ತೀನಿ ತಡ್ರಿ ಫ್ರೆಂಡ್ಸ್. ನೋಡಿರಿ ಈ ಥರ ಕಡಾಯಿ. ಈಗ ಮಕ್ಕಳು ಗೇಮ್ ಆಡಕತ್ತಾರೆ ನೋಡಿರಿ ಫ್ರೆಂಡ್ಸ್. ಈ ಥರ 7 ನಂಬರ್ದು ಹಾಕಬೇಕಂದ್ರೆ ಅದು ಹೋಗಲೇ ಇಲ್ಲರಿ, ಅದು ಸುಮ್ಮನೆ ವೇಸ್ಟ್ ರೀ ದುಡ್ಡು. ಈಗ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬೇಕಂತ ಹೇಳಿ ಬಂದೀವಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಗೋಬಿ ಮಂಚೂರಿ ಮತ್ತು ಇದು ಕಚೋರಿ, ಆಲೂ ಟಿಕ್ಕಿ ಇತ್ತು. ಗೋಬಿ ಮಂಚೂರಿ ಮತ್ತು ಇದು ಕಚೋರಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ. ಟೇಸ್ಟ್ ನಮ್ಗೆ ಸರಿ ಅನಿಸಿಲ್ಲ ರೀ. ಇಲ್ಲಿ ಬಂದು ಫ್ರೆಶ್ ಹೊರಗಡೆ ತಿಂದರೆ ತಿನ್ಬೇಕನ್ಸುತ್ತಾ, ಬಟ್ ಒಂದೊಂದು ಕಡೆ ಫ್ರೆಶ್ ಇರ್ತಾವೆ, ಒಂದು ಕಡೆ ಇರಲ್ಲ. ಇದು ಯಾವಾಗ ಮಾಡಿದ್ದಿತ್ತೋ ಏನೋ ಗೊತ್ತಿಲ್ಲ ರೀ. ಅಂದ್ರೂ ಸ್ವಲ್ಪ ತಿಂದು ಬಂದ್ವಿ.
ಅಂದರೆ ಅಷ್ಟು ಏನು ಟೇಸ್ಟ್ ಅಷ್ಟು ಸರಿ ಇದ್ದಿಲ್ಲ. ಮಕ್ಕಳಿಗೋಸ್ಕರ ಖುಷಿಲಿಂದ ತಿಂದು ಬರಬೇಕಾಯ್ತು ಫ್ರೆಂಡ್ಸ್. ತೊಗೊಂಡಿಲ್ಲ ಅಂದರೆ ಮಕ್ಳಿಗೆ ಗೊತ್ತಾಗಲ್ಲ, ಅವರು ಕೊಡಿಸಿಲ್ಲ ಅಂಥೇಳಿ ಅದು ಒಂದೇ ಮೈಂಡ್ ಒಳಗಿರುತ್ತೆ ಮಕ್ಕಳಿಗೆ. ನಾವು ಎದಕ್ಕೆ ಕೊಡ್ಸಂಗಿಲ್ಲ ಅಂಥೇಳಿ ಅದು ಗೊತ್ತಾಗಲ್ಲ ರೀ ಮಕ್ಕಳಿಗೆ. ಈಗ ನಾವು ಪೇರೆಂಟ್ಸ್ಗೆ ಅರ್ಥ ಮಾಡ್ಕೋಬೇಕು, ಮಮ್ಮಿ ಪಪ್ಪ ಯಾಕೆ ಬೇಡ ಅಂತಾರ ತಿನ್ನಕ್ಕಂಥೇಳಿ ಅದು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಹ್ಯಾಪಿಯಾಗಿರ್ತಾರೆ. ಸಣ್ಣ ಮಕ್ಳಿಗೆ ಗೊತ್ತಾಗಲ್ಲ. ಅಂದರೆ ನಾವು ದೊಡ್ಡವರು ತಿಳಿಲಾರ್ದಂಗೆ ಇದ್ದರೆ ಅದು ತಪ್ಪಾಗುತ್ತಾ. ನಾವು ಸ್ವಲ್ಪ ಏಜ್ನಲ್ಲಿ ದೊಡ್ಡದವ್ರು ಇದ್ದರೆ ಪೇರೆಂಟ್ಸ್ಗೆ ಖುಷಿಯಾಗಿ ಇಡಬೇಕು. ಖುಷಿಲಿಂದ ಇಟ್ಟರೆ ನಾವು ಖುಷಿಯಾಗಿರ್ತೀವಿ.